ನಮಸ್ಕಾರ ಸ್ನೇಹಿತರೆ, ನಾನು ನಂದಿನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಬನ್ನೇರುಘಟ್ಟದಲ್ಲಿರುವಂತಹ ಚಂಪಕಧಾಮ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈ ದೇವಸ್ಥಾನ ಬೆಂಗಳೂರಿನಲ್ಲಿ ಇರುವಂತಹ ಹಳೆಯ ಮತ್ತು ಪುರಾತನ ದೇವಸ್ಥಾನಗಳಲ್ಲಿ ಒಂದು. ಹಾಗೆ ಈ ದೇವಸ್ಥಾನಕ್ಕೆ ಇವತ್ತು ಬ್ರಹ್ಮ ರಥೋತ್ಸವ ನಡೀತಾ ಇರೋದ್ರಿಂದ ನಾನು ಈ ದೇವಸ್ಥಾನದ ಪರಿಚಯವನ್ನು ನಿಮಗೆ ನಾನು ಮಾಡಿಕೊಡ್ತಾ ಇದ್ದೀನಿ. ಬೆಂಗಳೂರಲ್ಲಿ ನಡೆಯುವಂಥದ್ದು ಒಂದೇ ಕರಗ, ಆದರೆ ಈ ದೇವಸ್ಥಾನಕ್ಕೆ ಬ್ರಹ್ಮ ರಥೋತ್ಸವ ನಡಿಬೇಕಾದ್ರೆ ಈ ಥರ ಕರಗಗಳು ತುಂಬಾ ಇಲ್ಲಿ ನಡೀತವೆ. ಲೆಕ್ಕವಿಲ್ಲದಷ್ಟು ಕರಗವನ್ನು ಹೊತ್ಕೊಂಡು ಬಂದು ಈ ದೇವಸ್ಥಾನಕ್ಕೆ, ಅದರಲ್ಲೂ ಮಂಗಳಮುಖಿಯರು ನಡೆಸಿಕೊಳ್ಳುವಂತಹ ಮತ್ತು ನಂಬುವಂತಹ ದೇವರು ಚಂಪಕಧಾಮ ಸ್ವಾಮಿ ದೇವರು. ಒಂದು ಕಾಲದಲ್ಲಿ ಮಹಾನ್ ಋಷಿ ಮುನಿಗಳು ತಪಸ್ಸು ಮಾಡಿದಂಥ ತಪೋಭೂಮಿಯಾಗಿದ್ದಂಥ ಈ ಜಾಗವನ್ನು ಚಂಪಕಾರಣ್ಯ ಅಂತ ಕರಿತಾ ಇದ್ರು. ಈ ದೇವಸ್ಥಾನವನ್ನು ಅಂದರೆ ಚಂಪಕಧಾಮ ಸ್ವಾಮಿ ದೇವಸ್ಥಾನವನ್ನು 12ನೇ ಶತಮಾನದಲ್ಲಿ ಹೊಯ್ಸಳರು ಕಟ್ಟಿದ್ದಂತಹ ದೇವಸ್ಥಾನ. ತುಂಬ ಹಳೆಯ ದೇವಸ್ಥಾನ. ಇಲ್ಲಿ ನಡೆಯುವಂತಹ ರಥೋತ್ಸವ, ಬ್ರಹ್ಮ ರಥೋತ್ಸವ ಸಾಮಾನ್ಯವಾಗಿ ಮಾರ್ಚ್ ಹಾಗೂ ಏಪ್ರಿಲ್ ತಿಂಗಳಲ್ಲಿ ಈ ಬ್ರಹ್ಮ ರಥೋತ್ಸವ ನಡೀತದೆ. ಬ್ರಹ್ಮ ರಥೋತ್ಸವವನ್ನು ನೋಡೋದಕ್ಕೆ ಇಲ್ಲಿ ಲಕ್ಷೋಪಾದಿಯಲ್ಲಿ ಜನಗಳು ನೆರೆದು ಕಾಲಿಡೋದಕ್ಕೂ ಕೂಡ ಜಾಗ ಇರಲ್ಲ. ಆ ಥರ ಇಲ್ಲಿ ಜನಗಳು ಸೇರಿ ಈ ಬ್ರಹ್ಮ ರಥೋತ್ಸವವನ್ನು ನಡೆಸ್ತಾರೆ. ಸಾಮಾನ್ಯವಾಗಿ ಜಾತ್ರೆಗಳಿಗೆ ಬಂದಾಗ ನಮ್ಮ ಹೆಣ್ಮಕ್ಳಿಗೆ ಹೂ ಮುಡ್ಕೊಂಡು ಬಳೆ ತೊಟ್ಕೊಂಡು ಜಾತ್ರೆನಲ್ಲಿ ದೇವ್ರ ದರ್ಶನ ಮಾಡೋದಿದೆಯಲ್ಲ, ಅದರಂಥ ಖುಷಿ ಬೇರೊಂದಿಲ್ಲ. ಅದರಲ್ಲೂ ಈ ದೇವಸ್ಥಾನಕ್ಕೆ ಬಂದಾಗ ನಾನು ನೋಡಿದೆ, ತುಂಬ ಬಳೆಗಳನ್ನ ಹೆಣ್ಮಕ್ಳು ಹೆಂಗಸರು ಪ್ರತಿಯೊಬ್ಬರೂ ಕೂಡ ಈ ಥರ ಬಳೆಗಳನ್ನ ತೊಟ್ಕೊಳ್ತಾ ಇರೋದನ್ನು ನಾನು ನೋಡಿದೆ. ಮತ್ತು ನಮ್ಮ ಮನೆಯವರು ಕೂಡ ಹೇಳಿದರು, ಈ ದೇವಸ್ಥಾನಕ್ಕೆ ಬಂದಾಗ ಕೈ ತುಂಬ ಬಳೆ ತೊಟ್ಕೊಳ್ಳೋದೇ ಒಂದು ಪದ್ಧತಿ ಅಂತ. ಅದ್ರ ಪ್ರಕಾರ ನಾನು ಕೂಡ ಒಂದು ಕಲರ್ ಬಳೆನ ಕೈ ತುಂಬ 2 ಕೈಗಳಿಗೂ ಬಳೆ ತೊಟ್ಕೊಂಡು ತುಂಬ ಖುಷಿಯಾಯಿತು. ದೇವರ ದರ್ಶನ ಮಾಡೋಣ ಅಂತ ಇವಾಗ ನಾವು ಹೋಗ್ತಾ ಇದ್ದೀವಿ. ನಾವು ಸ್ವಲ್ಪ ದೂರದಲ್ಲಿ ದೇವರ ತೇರನ್ನು ಇಟ್ಟಿದ್ದಾರೆ. ಇವಾಗ ನಾವು ದೇವರ ದರ್ಶನಕ್ಕೆ ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು. ಇಲ್ಲಿ ಅದರೊಳಗೂ ಬ್ರಹ್ಮ ರಥೋತ್ಸವದಲ್ಲಿ ಈ ಥರ ಕರ್ಗಗಳನ್ನ ನೀವು ತುಂಬಾ ನೋಡಬಹುದು. ಇವಾಗ ಈ ರಥೋತ್ಸವಕ್ಕೆ ರಥ ರೆಡಿಯಾಗಿದೆ. ರಥಕ್ಕೆ ಹಾಕೋದಕ್ಕೆ ಅಂತ ಬಾಳೆಹಣ್ಣು ಕೂಡ ನಾವು ರೆಡಿಯಾಗಿ ಇಟ್ಕೊಂಡಿದ್ದೀವಿ. ನೋಡಿ, ಇಲ್ಲಿ ವಯಸ್ಸಾಗಿರೋರು ಕೂಡ ನಡೆಯೋಕ್ಕಾಗೋದಿಲ್ಲ ಪಾಪ, ಯಾರು ಇಟ್ಕೊಂಡು ಬಂದಿದ್ದಾರೆ ಅಂಥವರು ಕೂಡ ಬ್ರಹ್ಮ ರಥೋತ್ಸವ ನೋಡೋದಕ್ಕೆ ಬಂದಿದ್ದಾರೆ. ಇಲ್ಲಿ ಲಕ್ಷೋಪಾದಿಯಲ್ಲಿ ಜನಗಳು ಕಾಲಿಡೋದಕ್ಕೂ ಕೂಡ ಜಾಗ ಇಲ್ಲ, ಆ ಥರ ಇಲ್ಲಿ ಜನಗಳು ಸೇರಿಕೊಂಡಿದ್ರು. ಇಲ್ಲಿ ರಥೋತ್ಸವಕ್ಕೆ ರಥದ ಮೇಲೆ ಎಸೆಯೋದಕ್ಕೆ ಅಂತ ಉಪ್ಪು, ಕಾಳುಮೆಣಸು ಹಾಗೆ ಇಲ್ಲಿ ಬಾಳೆಹಣ್ಣು ಇದನ್ನು ತಗೊಂಡು ರಥಕ್ಕೆ ಇಲ್ಲಿ ಹಾಕ್ತಾರೆ. ಮತ್ತು ಎಲ್ಲ ಪ್ರತಿಯೊಬ್ಬರಿಗೂ ಬಂದಂಥವರಿಗೆ ಇಲ್ಲಿ ಮಜ್ಜಿಗೆ ನೀರು, ಪಾನಕ ಹಾಗೆ ಕೋಸಂಬರಿ, ಊಟ ಪ್ರತಿಯೊಂದದ ವ್ಯವಸ್ಥೆ, ನೀರಿನ ವ್ಯವಸ್ಥೆಯು ಕೂಡ ಇಲ್ಲಿ ಮಾಡಲಾಗಿತ್ತು. ಇವಾಗ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀನಿ. ದೇವಸ್ಥಾನಕ್ಕೆ ಹೋಗೋದಕ್ಕಿಂತ ಮುಂಚೆನೇ ಇಲ್ಲಿ ಚಂಪಕವಲ್ಲಿ ಮಾರಮ್ಮನ ದೇವಸ್ಥಾನವಿದೆ. ಇಲ್ಲಿ ಚಂಪಕ ಸ್ವಾಮಿ ದೇವರ ದರ್ಶನವನ್ನು ಮಾಡಿದ ನಂತರ ನಾವಿಲ್ಲಿ ಮಾರಮ್ಮನ ದೇವಸ್ಥಾನಕ್ಕೆ ಬರೋಣ. ಮೊದಲಿಗೆ ನಾವು ಆ ದೇವರ ದರ್ಶನವನ್ನು ಮಾಡ್ಕೊಂಡು ಬರೋಣ ಅಂತ ಇವಾಗ ನಾವು ಮುಂದೆ ಹೋಗ್ತಾ ಇದ್ದೀವಿ. ತುಂಬ ಬಿಸಿಲು ಮತ್ತು ತುಂಬ ಜನ ಸೇರಿಕೊಂಡಿದ್ದಾರೆ. ಅಂತೂ ಇಂತೂ ದೇವಸ್ಥಾನದ ಪಕ್ಕಕ್ಕೆ ಬಂದು ದೇವರ ಮುಂಭಾಗದಲ್ಲಿ ನಾನು ನಿಂತಿದ್ದೀನಿ. ಬನ್ನಿ ನೋಡೋಣ ಈ ದೇವಸ್ಥಾನದ ಏನು ವಿಶೇಷತೆ ಇದೆ ಮತ್ತು ಎಷ್ಟು ವರ್ಷಗಳ ಇತಿಹಾಸವಿದೆ, ಹಾಗೆ ಸ್ವಾಮಿ ನಮಗೆ ಯಾವ ಥರ ಈ ದಿನ ನಮಗೆ ದರ್ಶನ ಕೊಟ್ಟರು ಅಂತ. ದೇವಸ್ಥಾನದ ಮುಂಭಾಗದಲ್ಲಿ ನಾನು ನಿಂತು ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಜನ ಬ್ರಹ್ಮ ರಥೋತ್ಸವಕ್ಕೆ ನೆರೆದಿದ್ದಾರೆ ಅಂತ. ಇನ್ನು ಈ ದೇವಸ್ಥಾನ ಇರುವಂತಹದ್ದು ಆನೇಕಲ್ ತಾಲೂಕು, ಬೆಂಗಳೂರು ಜಿಲ್ಲೆ ಬನ್ನೇರುಘಟ್ಟದಲ್ಲಿ ಇರುವಂತಹದ್ದು. ನೀವು ಬನ್ನೇರುಘಟ್ಟ ಝೂಗೆ ಬಂದಾಗ ಇಲ್ಲಿ ಒಂದು ಸರ್ಕಲ್ ಸಿಕ್ಕುತ್ತೆ. ಸರ್ಕಲಿಂದ ಎಡಭಾಗಕ್ಕೆ ಹೋದರೆ ಝೂಗೆ ಹೋಗ್ಬೋದು. ಬಲಭಾಗಕ್ಕೆ ಬಂದಾಗ ಇಲ್ಲಿ ಚಂಪಕಧಾಮ ಸ್ವಾಮಿ ದೇವರ ದರ್ಶನವನ್ನು ನೀವು ಮಾಡಬಹುದು. ಝೂ ನೋಡೋದಕ್ಕೆ ಏನಾದರೂ ಬನ್ನೇರುಘಟ್ಟಕ್ಕೆ ಬಂದಾಗ ಸಾಮಾನ್ಯ ದಿನಗಳಲ್ಲೂ ಕೂಡ ಈ ದೇವಸ್ಥಾನ ಓಪನ್ ಇರುತ್ತೆ. ಬೆಳಿಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆ, ಸಂಜೆ 4ರಿಂದ 5 ಗಂಟೆಗೆ ಓಪನ್ ಆಗುತ್ತೆ. ಹಾಗೆ 7 ಗಂಟೆವರೆಗೂ ಇದು ಓಪನ್ ಇರುತ್ತೆ. ನೀವೇನಾದರೂ ಬನ್ನೇರುಘಟ್ಟ ಝೂ ಬಂದಾಗ ಈ ದೇವಸ್ಥಾನದ ಅಂದರೆ ಪುರಾತನ ದೇವಸ್ಥಾನಗಳಲ್ಲಿ ಒಂದಾದಂತಹ ಈ ದೇವಸ್ಥಾನವನ್ನು ಕೂಡ ನೀವು ದರ್ಶನವನ್ನು ಮಾಡಬಹುದು. ಇಲ್ಲಿರುವ ದೇವರಿಗೆ ಚಂಪಕಧಾಮ ಸ್ವಾಮಿ ಅಂತ ಹೆಸರು ಬರೋದಕ್ಕೆ ಕಾರಣ, ಒಂದಾನೊಂದು ಕಾಲದಲ್ಲಿ ಇದು ತುಂಬಾ ಕಾಡು. ಬನ್ನೇರುಘಟ್ಟ ಹತ್ರ ಅಂದರೆ ಬನ್ನೇರುಘಟ್ಟ ಝೂ ಇರೋದೇ ಕಾಡಿನಲ್ಲಿ. ಹಾಗಾಗಿ ಈ ದೇವಸ್ಥಾನದ ಸುತ್ತ ತುಂಬ ಕಾಡುಗಳಿತ್ತಂತೆ. ಕಾಡುಗಳಲ್ಲಿ ಸಂಪಿಗೆ ಮರ ಯಥೇಚ್ಛವಾಗಿತ್ತಂತೆ. ಹಾಗಾಗಿ ಈ ಸ್ವಾಮಿಗೆ ಚಂಪಕಧಾಮ ಸ್ವಾಮಿ ಅಂತ ಹೆಸರು ಬಂತು ಅಂತ ಹೇಳಲಾಗುತ್ತೆ.
ಇಲ್ಲಿ ಚಂಪಕಧಾಮ ಸ್ವಾಮಿ ದೇವಸ್ಥಾನದಲ್ಲಿ ಇಲ್ಲಿ ನಾಮವನ್ನು ಹಾಕಲಾಗಿತ್ತು. ವಿಷ್ಣುವಿನ ಯಾವುದೇ ಅವತಾರವಿದ್ರೂ ಕೂಡ ಆ ದೇವಸ್ಥಾನದಲ್ಲಿ ಇಲ್ಲಿ ನಾಮವನ್ನು ಹಾಕ್ತಾರೆ. ಹಾಗಾಗಿ ನಾವು ಕೂಡ ಮನೆಯವರೆಲ್ಲರೂ ಕೂಡ ಕುಟುಂಬ ಸಮೇತವಾಗಿ ನಾಮವನ್ನು ಹಾಕಿಸ್ಕೊಂಡು, ಮತ್ತು ನಮ್ಮ ಮನೆಯ ದೇವರು ತಿರುಪತಿ ದೇವರಾಗಿರೋದ್ರಿಂದ ಎಲ್ಲರೂ ನಾಮ ಹಾಕಿಸ್ಕೊಂಡು ಇವತ್ತು ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಹೋಗುವಾಗ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಒಂದು ಕಡೆ ಗರುಡ ಸ್ವಾಮಿಯನ್ನು ಇಟ್ಟಿದ್ದಾರೆ, ಇನ್ನೊಂದು ಕಡೆ ಆಂಜನೇಯ ಸ್ವಾಮಿಯನ್ನು ಇಲ್ಲಿ ಇಟ್ಟಿದ್ದಾರೆ. ಗರುಡ ಸ್ವಾಮಿ ಹಾಗೆ ಆಂಜನೇಯ ಸ್ವಾಮಿಯ ದರ್ಶನವನ್ನು ಮಾಡಿ ನಾವಿವಾಗ ಚಂಪಕಧಾಮ ಸ್ವಾಮಿಯ ದರ್ಶನಕ್ಕೆ ಒಳಗಡೆ ಹೋಗ್ತಾ ಇದ್ದೀವಿ. ಇವತ್ತು ವಿಶೇಷವಾದ ದಿನವಾಗಿರೋದ್ರಿಂದ, ಬ್ರಹ್ಮ ರಥೋತ್ಸವ ದಿನವಾಗಿರೋದ್ರಿಂದ ದೇವಸ್ಥಾನವನ್ನು ತುಂಬ ಚೆನ್ನಾಗಿ ಅದ್ಭುತವಾಗಿ ಅಲಂಕಾರವನ್ನು ಮಾಡಿದರು. ಇನ್ನು ಈ ದೇವಸ್ಥಾನದ ಬಗ್ಗೆ ಹೇಳೋದಾದರೆ, ಇದು ತುಂಬ ಹಳೆಯ ದೇವಸ್ಥಾನಗಳಲ್ಲಿ, ಅದರಲ್ಲೂ ಬೆಂಗಳೂರಿನಲ್ಲಿ ಇರುವಂತಹ ಹಳೆಯ ದೇವಸ್ಥಾನಗಳಲ್ಲಿ ಈ ದೇವಸ್ಥಾನ ಕೂಡ ಒಂದು. ಇದು ಚೋಳರ ಕಾಲದಲ್ಲಿಯೇ ಅಸ್ತಿತ್ವದಲ್ಲಿತ್ತು ಅಂತ ಹೇಳಲಾಗುತ್ತೆ. ಆದರೆ ಶಾಸನಗಳ ಪ್ರಕಾರ ಇದು 12ನೇ ಶತಮಾನದಲ್ಲಿ ಹೊಯ್ಸಳರ ಕಾಲದಲ್ಲಿ ಈ ದೇವಸ್ಥಾನವನ್ನು, ಅಂದರೆ 1257ರ ಕಾಲದಲ್ಲಿ ಈ ದೇವಸ್ಥಾನವನ್ನು ಕಟ್ಟಿದರು. ತದನಂತರ ಬಂದಂತಹ ವಿಜಯನಗರ ಸಾಮ್ರಾಜ್ಯದ ವಂಶಸ್ಥರು ಈ ದೇವಸ್ಥಾನವನ್ನು ಅಭಿವೃದ್ಧಿಗೊಳಿಸಿದ್ರು ಅಂತ ಹೇಳಲಾಗುತ್ತೆ. ಒಂದಾನೊಂದು ಕಾಲದಲ್ಲಿ ಇದನ್ನು ಚಂಪಕಾರಣ್ಯ ಅಂತ ಕರಿತಾ ಇದ್ರು ಅಂತ ಹೇಳಲಾಗುತ್ತೆ. ಹಾಗೆ ಮಹಾಭಾರತದಲ್ಲಿ ದಂಡಕಾರಣ್ಯ ಅಂತ ಕರಿತಾ ಇದ್ದಂತಹ ಜಾಗ ಇದೇ ಜಾಗ ಅಂತಲೂ ಕೂಡ ಹೇಳಲಾಗುತ್ತೆ. ಇನ್ನು ಈ ದೇವಸ್ಥಾನದ ಕೆಳಗಡೆ, ಅಂದರೆ ಚಂಪಕಸ್ವಾಮಿ ದೇವಸ್ಥಾನದ ಕೆಳಗಡೆ ತ್ರೇತಾಯುಗದಲ್ಲಿದ್ದಂತಹ ರಾಮನ ದೇವಸ್ಥಾನ, ಹಾಗೆ ದ್ವಾಪರ ಯುಗದಲ್ಲಿ ಇದ್ದಂತಹ ಕೃಷ್ಣನ ದೇವಸ್ಥಾನವಿದೆ ಅಂತ ಹೇಳಲಾಗುತ್ತೆ. ಹಾಗೆ ಈಗ ಪ್ರಸ್ತುತ ಕಲಿಯುಗದಲ್ಲಿ ಚಂಪಕಸ್ವಾಮಿ ದೇವಸ್ಥಾನವನ್ನು ಭಗವಾನ್ ನಾರಾಯಣ ಸ್ವಾಮಿ ಆಗಿದ್ದು, ಈ ದೇವಸ್ಥಾನ ಮೂಲತಃ ಪಾಂಡವರು ಕಟ್ಟಿಸಿದ್ದು ಅಂತಲೂ ಕೂಡ ಹೇಳಲಾಗುತ್ತೆ. ಬ್ರಹ್ಮ ರಥೋತ್ಸವ ಇರೋದ್ರಿಂದ ಈ ದೇವಸ್ಥಾನದಲ್ಲಿ ತುಂಬಾ ಜನ ರಶ್ ಇತ್ತು. ಹಾಗೆ ನಾವು ಸ್ವಲ್ಪ ಹೊತ್ತು ಕ್ಯೂನಲ್ಲೇ ಹೋಗಬೇಕಾಯಿತು. ಹೋಗೋಣ ಇವಾಗ, ಬನ್ನಿ ದೇವರ ದರ್ಶನವನ್ನು ನಾವು ಮಾಡೋಣ. ಹತ್ತತ್ರ ದೇವರ ದರ್ಶನಕ್ಕೆ ಬಂದು ಈಗ ನೀವು ನೋಡ್ತಾ ಇರುವಂತಹ ಸ್ವಾಮಿಯೇ ಚಂಪಕಧಾಮ ಸ್ವಾಮಿ. ನಮಗೆ ಈ ರೀತಿಯಾಗಿ ಇವತ್ತಿನ ದಿನದಲ್ಲಿ ನಮಗೆ ದರ್ಶನವನ್ನು ಕೊಟ್ಟರು. ಇನ್ನು ಈ ದೇವಸ್ಥಾನದ ಚಂಪಕಧಾಮ ಸ್ವಾಮಿ ದೇವಸ್ಥಾನದಲ್ಲಿ ನೀವು ನೋಡ್ತಾ ಇರ್ಬೋದು, ಒಂದು ಕಡೆ ಲಕ್ಷ್ಮಿ, ಇನ್ನೊಂದು ಕಡೆ ಭೂದೇವಿ ನಿಂತಿರುವಂತಹ ಒಂದು ದೃಶ್ಯ ಈ ದೇವಸ್ಥಾನದಲ್ಲಿ ನೋಡಬಹುದು. ಚಂಪಕಧಾಮ ಸ್ವಾಮಿಯ ಅಕ್ಕಪಕ್ಕದಲ್ಲಿ ಲಕ್ಷ್ಮಿ ಹಾಗೆ ಭೂದೇವಿಯನ್ನು ನಾವು ನೋಡಬಹುದು. ಇನ್ನು ಈ ದೇವಸ್ಥಾನವನ್ನು ಬೆಳಗಿನ ಜಾವ ದೇವಸ್ಥಾನವನ್ನು ಓಪನ್ ಮಾಡಿದ ತಕ್ಷಣ ದೇವರ ಮೇಲೆ ಸೂರ್ಯನ ಕಿರಣವನ್ನು ಬೀಳೋ ಥರ ಈ ದೇವಸ್ಥಾನವನ್ನು ಕಟ್ಟಲಾಗಿದೆ. ಬಂದಂಥವ್ರು ಬೆಳಗಿನ ಜಾವಕ್ಕೆ ಯಾರು ದರ್ಶನಕ್ಕೆ ಬರ್ತಾರೋ ಅಂಥವರಿಗೆ ಆ ದರ್ಶನ ಸ್ವಾಮಿ ಕೊಡ್ತಾರೆ. ನೀವು ನೋಡ್ತಾ ಇರ್ಬೋದು, ದೇವಸ್ಥಾನದ ಕಲ್ಲುಗಳು ಬೆವತು ನೀರು ಹರಿಯೋ ಥರ ಅಷ್ಟು ಬಿಸಿ ಇದೆ ಆ ದೇವಸ್ಥಾನದ ಒಳಗಡೆ. ಈಗ ದೇವರ ದರ್ಶನವನ್ನು ಮಾಡಿ ನಾವು ಆಚೆಗೆ ಬಂದು, ಮಹಾನ್ ಋಷಿಗಳು ತಪಸ್ಸು ಮಾಡಿದಂತಹ, ತಪೋಗೈದಂತಹ ಈ ಭೂಮಿ ಚಂಪಕಾರಣ್ಯ, ಹಾಗೆ ಇದನ್ನು ದಂಡಕಾರಣ್ಯ ಅಂತ ಕರಿತಾ ಇದ್ರು ಅಂತ ಕೆಲವು ಶಾಸನಗಳ ಪ್ರಕಾರ ಇದನ್ನು ಹೇಳಲಾಗುತ್ತೆ. ಮೂಲತಃ ಈ ದೇವಸ್ಥಾನವನ್ನು ಪಾಂಡವರು ಕಟ್ಟಿದ್ದಂತಹ ದೇವಸ್ಥಾನ ಅಂತ ಹೇಳಲಾಗುತ್ತೆ. ಹಾಗೆ ಈಗ ಇರುವಂತಹ ಚಂಪಕಸ್ವಾಮಿ ದೇವಸ್ಥಾನದ ದೇವಾಲಯದ ಈಗ ಏನು ನೀವು ನೋಡ್ತಾ ಇದ್ದೀರೋ, ಈ ದೇವಸ್ಥಾನದ ಕೆಳಗಡೆ ತ್ರೇತಾಯುಗದ ರಾಮನ ದೇವಸ್ಥಾನ, ಹಾಗೆ ದ್ವಾಪರ ಯುಗದ ಕೃಷ್ಣನ ದೇವಸ್ಥಾನ ಕೆಳಗಡೆ ಇದೆ. ಇವತ್ತಿಗೂ ಕೂಡ ಎಷ್ಟೋ ಭಕ್ತಾದಿಗಳು ಈ ಜಾಗದಲ್ಲಿ ಬಂದು ಅವರು ರಾತ್ರಿ ಮಲಗಿದಾಗ ಆ ದೇವಸ್ಥಾನದಲ್ಲಿ ಯಾರೋ ಓಡಾಡಿರೋ ಹಾಗೆ ಏನೋ ಶಬ್ದವಾದಂತೆ ಕೇಳಿಸುತ್ತೆ ಅಂತ ಇವತ್ತಿಗೂ ಈ ಜಾಗದಲ್ಲಿ ನಂಬಲಾಗುತ್ತೆ. ಈ ದೇವಸ್ಥಾನಕ್ಕೆ ಅರ್ಚನೆ ಮಾಡಿಸೋದಿಕ್ಕೆ ಅಥವಾ ಏನಾದ್ರೂ ಅಭಿಷೇಕ ಮಾಡಿಸೋದಿಕ್ಕೆ ಬಂದಂಥವರಿಗೆ ಇಲ್ಲಿ ಈ ಜಾಗದಲ್ಲಿ ಸ್ವಲ್ಪ ಜಾಗ ಕೂಡ ಉಳ್ಕೊಳ್ಳೋದಿಕ್ಕೆ ಕೊಡ್ತಾರೆ. ಇಂತಿಷ್ಟು ದುಡ್ಡನ್ನು ಕಟ್ಟಿ ಅಲ್ಲಿ ಜಾಗದಲ್ಲಿ ಉಳ್ಕೋಬಹುದು. ಆ ಉಳ್ಕೊಂಡಂಥವರಿಗೆ ಈ ಜಾಗದಲ್ಲಿ ಈ ಥರ ಶಬ್ದಗಳು ಕೇಳಿ ಬರ್ತದೆ. ನಿಜವಾಗ್ಲೂ ಆ ಶಬ್ದಗಳೇನಾದರೂ ಕೇಳೋ ಅಂಥವ್ರು ಅವರು ಪುಣ್ಯವಂತರಂತೆ. ಆ ಥರ ಪುಣ್ಯವಂತರಿಗೆ ಮಾತ್ರ ಆ ಶಬ್ದಗಳು ಕೇಳೋದಂತೆ. ಇನ್ನು ಈ ದೇವಸ್ಥಾನದಲ್ಲಿ ಬ್ರಹ್ಮ ರಥೋತ್ಸವ ವಿಶೇಷ ದಿನಗಳಾಗಿರೋದ್ರಿಂದ ಇಲ್ಲಿ ತುಲಾಭಾರ ಕೂಡ ನಡೆಸಲಾಗಿತ್ತು. ತುಲಾಭಾರ ಕೊಡುವಂಥವರು ತುಲಾಭಾರ ಕೂಡ ಕೊಡಬಹುದಿತ್ತು.
ಇನ್ನು ಚಂಪಕಧಾಮ ಸ್ವಾಮಿಯ ದೇವರ ದರ್ಶನವಾದ ಮೇಲೆ ಅಲ್ಲೇ ಪಕ್ಕದಲ್ಲಿರುವಂತಹ ಅಮ್ಮ ಮಹಾಲಕ್ಷ್ಮಿ ಅಮ್ಮನವರ ದೇವರ ದರ್ಶನ ಕೂಡ ನಾವು ಮಾಡ್ದೋ. ಇನ್ನು ಈ ದೇವಸ್ಥಾನದಲ್ಲಿ ಇನ್ನು ನೋಡುವಂತಹ ಜಾಗ ತುಂಬಾ ಇದೆ. ಚಂಪಕಧಾಮ ಸ್ವಾಮಿಯ ದೇವಸ್ಥಾನ ಗುಡಿಯ ಮೇಲ್ಗಡೆ ನಾವು ಹೋದರೆ ಸ್ವಲ್ಪ 200 ಮೆಟ್ಲುಗಳನ್ನ ಹತ್ಕೊಂಡು ಹೋದರೆ ಇಲ್ಲಿ ಲಕ್ಷ್ಮೀ ನರಸಿಂಹ ಸ್ವಾಮಿಯ ದೇವಸ್ಥಾನವಿದೆ. ಆ ದೇವರ ದರ್ಶನವನ್ನು ಕೂಡ ಮಾಡ್ಬೋದಿತ್ತು. ನನಗೆ ಇವಾಗ ಆಗಲಿಲ್ಲ, ಏಕೆಂದರೆ ಇವಾಗ ತುಂಬಾ ಬ್ರಹ್ಮ ರಥೋತ್ಸವ ದಿನಗಳಲ್ಲಿ ಜನ ತುಂಬ ನೆರೆದಿದ್ರು, ಹಾಗೆ ತುಂಬ ಬಿಸಿಲು ಕೂಡ ಇತ್ತು. ಈ ದೇವಸ್ಥಾನಕ್ಕೆ ಬರೋದಾದರೆ ಬೆಳಗ್ಗೆ ಹೊತ್ತು ಬಂದರೆ ಝೂ ನೋಡೋದಕ್ಕೆ ಏನಾದರೂ ಈ ಕಡೆ ಬಂದರೆ ನೀವು ಆ ದೇವಸ್ಥಾನವನ್ನು ನೋಡಿಕೊಂಡು ಹಾಗೆ ಲಕ್ಷ್ಮೀ ನರಸಿಂಹ ಸ್ವಾಮಿಯ ದೇವರ ದರ್ಶನವಾದ ನಂತರ 1-2 ಕಿಲೋಮೀಟ್ರ್ ದೂರದಲ್ಲಿ ಹೋದರೆ ಇಲ್ಲಿ ಸುವರ್ಣಮುಖಿ ಕಲ್ಯಾಣಿ ಅಂತ ಒಂದು ಜಾಗ ಇದೆ. ಆ ಜಾಗನೂ ಕೂಡ ನೀವು ನೋಡ್ಕೊಂಡು ಬರ್ಬೋದು. ನಾನು ಆದರೆ ಸಾಧ್ಯವಾದರೆ ಮುಂದಿನ ವಿಡಿಯೋದಲ್ಲಿ ಅದನ್ನು ಸಂಪೂರ್ಣವಾಗಿ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಇವಾಗ ಮಕ್ಕಳು ಜೊತೆಯಲ್ಲಿ ನಾವು ಬಂದಿರೋದ್ರಿಂದ ಮಕ್ಕಳು ಬಿಸಿಲು ಹಾಗೆ ತುಂಬ ಜನ ರಶ್ ಇರೋದ್ರಿಂದ ಕ್ಯೂನಲ್ಲಿ ಹೋಗಿ ದೇವರ ದರ್ಶನ ಮಾಡಿ ಮತ್ತೆ ಆ ಕಲ್ಯಾಣಿಯನ್ನು ನೋಡ್ಕೊಂಬರ್ಬೋದಿತ್ತು. ಇನ್ನು ಈ ಜಾಗದಲ್ಲಿ ಸುವರ್ಣಮುಖಿ ಕಲ್ಯಾಣಿ ಇರೋದೇ ವಿಶೇಷತೆ. ಅಂದಿನ ಕಾಲದಲ್ಲಿ ಪಾಂಡವ ವಂಶಸ್ಥ ಮಹಾರಾಜ ಜನಮೇಜಯನು ಚರ್ಮರೋಗದಿಂದ ನರಳ್ತಾ ಇರ್ತಾನೆ. ಅವನಿಗೆ ಇಲ್ಲಿ ಈ ಜಾಗಕ್ಕೆ ಬಂದಾಗ ಅವನ ಜೊತೆ ಒಂದು ನಾಯಿ ಕೂಡ ಬಂದಿರ್ತದೆ. ಆ ನಾಯಿಗೆ ಬಿಸಿಲ ಬೇಗೆಯೇ ತಾಳಲಾರದೆ ಅದು ನೀರೊಳಗಡೆ ಮುಳುಗಿ ಅದು ಮೈಯನ್ನು ಕೊಡವಿದಾಗ ಅದು ಮೈಯಲ್ಲಿದ್ದಂತಹ ನೀರು ಜನಮೇಜಯನಿಗೆ ತಾಕುತ್ತೆ. ಆ ತಾಗಿದಾಗ ಅವನು ಸುವರ್ಣ ಕಲ್ಲರ್ ಅಂದರೆ ಒಂದು ಚಿನ್ನದ ಕಲ್ಲರನ್ನು ಅವನು ತಗೋತಾನೆ. ಇದರಲ್ಲಿ ಏನು ವಿಶೇಷತೆ ಇದೆ ಅಂತ ಆ ಕಲ್ಯಾಣಿ ಒಳಗಡೆ ಹೋಗಿ ಅವರು ಸ್ನಾನ ಮಾಡ್ತಾರೆ. ಅದರೊಳಗಡೆ ಉದ್ಭವ ಆಂಜನೇಯ ಸ್ವಾಮಿ ಇರ್ತಾರೆ. ಅವರು ಪ್ರತ್ಯಕ್ಷವಾಗಿ ಯಾರೆಲ್ಲ ಈ ಜಾಗಕ್ಕೆ ಬಂದು ಚರ್ಮರೋಗ ಎಂಥದೇ ಚರ್ಮರೋಗ ಇದ್ರೂ ಕೂಡ ಈ ಜಾಗಕ್ಕೆ ಬಂದು ಸ್ನಾನವನ್ನು ಮಾಡಿ ದೇವರ ದರ್ಶನವನ್ನು ಪಡೆದರೆ ಅಂಥವರಿಗೆ ಚರ್ಮರೋಗ ಗುಣವಾಗುತ್ತೆ ಅಂತ ಅವತ್ತಿನ ಕಾಲದಿಂದನೂ ಇಂದಿನವರೆಗೂ ಕೂಡ ಆ ಕಲ್ಯಾಣಿಯಲ್ಲಿ ಸ್ನಾನವನ್ನು ಮಾಡಿ ದೇವರ ದರ್ಶನವನ್ನು ಪಡೆದರೆ ಚರ್ಮರೋಗ ಎಂಥದೇ ಚರ್ಮರೋಗ ಇದ್ರೂ ಕೂಡ ವಾಸಿಯಾಗುತ್ತೆ ಅಂತ ನಂಬಲಾಗುತ್ತೆ. ನೀವೇನಾದರೂ ಈ ದೇವರ ದರ್ಶನಕ್ಕೆ ಬಂದರೆ ಇಲ್ಲಿ ರಥೋತ್ಸವ ಇರೋದ್ರಿಂದ ಪೂರ್ತಿ ದಿನಗಳ ದೇವಸ್ಥಾನವನ್ನು ಓಪನ್ ಆಗಿರ್ತದೆ. ಇನ್ನು ಉಳಿದ ದಿನಗಳಲ್ಲಿ ಮಧ್ಯಾಹ್ನ 12 ಗಂಟೆಗೆ ಮುಚ್ಚಿಬಿಡ್ತಾರೆ. ಬೆಳಗಿನ ಜಾವ 5 ಗಂಟೆಯಿಂದ 12 ಗಂಟೆ ಮತ್ತು ಸಂಜೆ 5 ಗಂಟೆಯಿಂದ 7 ಗಂಟೆವರೆಗೂ ಇರುತ್ತೆ. ನೀವು ಬೆಳಿಗ್ಗೆ ಬಂದರೆ ಈ ಜಾಗವೆಲ್ಲನೂ ಪೂರ್ತಿ ಸುತ್ತಿ ನೋಡ್ಬೋದು. ಹಾಗೆ ಪಕ್ಕದಲ್ಲಿ ಝೂ ಕೂಡ ನೀವು ನೋಡಬಹುದು. ಇನ್ನು ದೇವರ ದರ್ಶನವಾದ ನಂತರ ನಾನು ಆವಾಗಲೇ ಹೇಳಿದ್ದೆ, ಸ್ವಾಮಿ ದರ್ಶನವಾದ ಮೇಲೆ ನಾವಿಲ್ಲಿ ಮಾರಮ್ಮನ ದೇವರ ದರ್ಶನವನ್ನು ಮಾಡೋಣ ಅಂತ. ಹಾಗೆ ದೇವರ ದರ್ಶನ ಮಾಡ್ಕೊಂಡು ಬಂದು ಇಲ್ಲಿ ಮಾರಮ್ಮನ ದೇವರ ದರ್ಶನವನ್ನು ಕೂಡ ಮಾಡ್ದು. ಇಲ್ಲಿ ಒಂದು ವಿಶೇಷತೆಯನ್ನು ನಾನು ಗಮನಿಸಿದೆ. ದೇವರ ದರ್ಶನವಾದ ನಂತರ ಇಲ್ಲಿ ಪಕ್ಕದಲ್ಲಿಯೇ ಒಂದು ಗುಲಗಂಜಿಗಳನ್ನ ಅಮ್ಮನ ವಿಗ್ರಹವನ್ನು ಇಟ್ಟು ಗುಲಗಂಜಿ ಇಟ್ಟಿದ್ದಾರೆ. ಇಲ್ಲಿ ವಿದ್ಯಾಭ್ಯಾಸ ಬೇಡ್ಕೊಳ್ಳೋರು ಅಂದರೆ ಮನಸ್ಸಿನಲ್ಲಿ ಯಾವ್ದಾದ್ರು ಇಷ್ಟಾರ್ಥಗಳನ್ನ ಬೇಡ್ಕೊಳ್ಳೋ ಅಂಥವ್ರು, ಅದರಲ್ಲೂ ಮಕ್ಕಳಿಗೆ ವಿದ್ಯಾಭ್ಯಾಸ ಕೇಳ್ಕೊಳ್ಳೋ ಅಂಥವ್ರು ಈ ಗುಲಗಂಜಿಗಳನ್ನ ಅಮ್ಮನ ಮೇಲೆ ಹಾಕಿದರೆ ಅವರ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ ಅಂತ ಕಾರಣಕ್ಕೆ ಇಲ್ಲಿ ಎಲ್ಲರೂ ಕೂಡ ಗುಲಗಂಜಿನ ಅಮ್ಮನ ಮೇಲೆ ಹಾಕೋದನ್ನ ನಾನು ಗಮನಿಸಿದೆ. ಹಾಗೆ ಇದು ಒಂದು ರೀತಿ ವಿಶೇಷತೆ ಅನ್ನಿಸ್ತು. ಇನ್ನು ಈ ಚಂಪಕಧಾಮ ಸ್ವಾಮಿಯ ರಥೋತ್ಸವ ದಿನದಂದು, ಜಾತ್ರೆ ದಿನದಂದು ನಾನು ನೋಡಿದಂತಹ ಕೆಲವೊಂದು ವಿಶೇಷತೆಗಳೇನು ಅಂದರೆ, ನೀವು ನೋಡ್ತಾ ಇರ್ಬೋದು ಎತ್ತುಗಳನ್ನ ಇಲ್ಲಿ ಕರ್ಕೊಂಡು ಬಂದಿದ್ರು. ಅದು ತುಂಬಾ ವಿಶೇಷತೆ ಅಂತ ಅನ್ನಿಸ್ತು. ಇವಾಗೆಲ್ಲ ಎತ್ತುಗಳನ್ನ ಸಾಕೋದೇ ತುಂಬ ಕಮ್ಮಿ ಆಗಿಬಿಟ್ಟಿದೆ. ಇವಾಗೆಲ್ಲ ಟ್ರ್ಯಾಕ್ಟ್ರುಗಳು ಅವು ಇವು ಬಂದು ಮಿಷನರಿ ವಸ್ತುಗಳೆಲ್ಲ ಬಂದ ಮೇಲೆ ಎತ್ತುಗಳನ್ನ ಸಾಕೋದೇ ತುಂಬಾ ಕಮ್ಮಿ. ಅದರಲ್ಲಿ ಇದು ನೋಡ್ತಾ ಇರ್ಬೋದು, ವೈಟ್ ಆ್ಯಂಡ್ ಬ್ಲ್ಯಾಕ್ ಇರುವಂಥ ಕಲರ್ ಇರುವಂತಹ ಎತ್ತುಗಳನ್ನ ಸ್ವಾಮಿ ದೇವಸ್ಥಾನದ ಮುಂದಕ್ಕೆ ಕರ್ಕೊಂಡು ಹೋಗ್ತಾಯಿದ್ರು. ನನಗಂತೂ ಇದು ತುಂಬಾ ಇಷ್ಟ ಆಯಿತು ಮತ್ತು ವಿಶೇಷತೆ ಅಂತ ಅನ್ನಿಸ್ತು ನನಗೆ. ಬ್ರಹ್ಮ ರಥೋತ್ಸವ ದಿನದಂದು ಈಗ ನಾನು ಆಗಲೇ ಹೇಳಿದ್ದೆ, ಇದು ರಥವನ್ನು ಆಲ್ರೆಡಿ ರೆಡಿ ಮಾಡಿ ತೇರನ್ನು ನಿಲ್ಲಿಸಿದ್ರು ಅಂತ. ಇವಾಗ ಆ ತೇರನ್ನು ದೇವಸ್ಥಾನದ ಮುಂಭಾಗಕ್ಕೆ, ದೇವರ ಮುಂಭಾಗಕ್ಕೆ ಇವಾಗ ಎಳೆಯೋದಕ್ಕೆ ಇಲ್ಲಿ ಎಲ್ಲ ಜನಗಳು ಮತ್ತು ವಾದ್ಯದೊಂದಿಗೆ ತೇರನ್ನು ಎಳ್ಕೊಂಡು ಬರ್ತಾ ಇದ್ದಾರೆ. ಬನ್ನಿ ನಾವು ಕೂಡ ತೇರನ್ನು ಎಳೆದು ಸ್ವಾಮಿಯ ಕೃಪೆಗೆ ಪಾತ್ರರಾಗೋಣ.
ತೇರನ್ನು ಎಳೆದು ಹಾಗೆ ಜಾತ್ರೆಯಲ್ಲಿ ನನಗೆ ಗಮನ ಸೆಳೆದಿದ್ದು ಈ ಕಲ್ಲರು ಪ್ಲಾಸ್ಟಿಕ್ ಹೂಗಳು. ನೀವು ನೋಡ್ತಾ ಇರ್ಬೋದು, ಡಿಫ್ರೆಂಟ್ ಕಲ್ಲರ್ ತೋರಣಗಳು, ಹಾಗೆ ಕಲ್ಲರ್ ಆಗಿರುವಂತಹ ಹೂಗಳಂತೂ ನನಗೆ ತುಂಬಾ ಇಷ್ಟ ಆಯಿತು. ಹಾಗೆ ಮನೆಯಲ್ಲಿ ಏನಾದರೂ ಫ್ಲವರ್ ಪಾಟ್ಗೆ ಇಡಬೇಕಾದಂತಹ ಹೂಗಳು, ಹಾಗೆ ಇಲ್ಲಿ ಪಿಂಗಾಣಿ ವಸ್ತುಗಳಂತೂ ತುಂಬಾ ಈ ಜಾತ್ರೆಯಲ್ಲಿ ನಾನು ನೋಡಿದೆ. ಎಲ್ಲಿ ಅದು ಕುಣಿಸಿ ಆ ಥರ ಇನ್ನು ಜಾತ್ರೆಯಲ್ಲಿ ಬಂದ ಪ್ರತಿಯೊಬ್ಬರಿಗೂ ಕೂಡ ಊಟದ ವ್ಯವಸ್ಥೆ ಮತ್ತು ನೀರು, ಪಾನಕ, ಮಜ್ಜಿಗೆ, ಬಿಸಿಲಿರೋದ್ರಿಂದ ನೀರು, ಮಜ್ಜಿಗೆ, ಪಾನಕ ಅಂತೂ ಹೆಜ್ಜೆಗೂ ಕೂಡ ಕೊಡ್ತಾಯಿದ್ರು. ಈ ಜಾತ್ರೆಯಲ್ಲಿ ನೀವು ನೋಡ್ತಾ ಇರ್ಬೋದು, ಈ ಒಂದು ಜಾಗದಲ್ಲಿ ಇದು ಮೋಸ್ಟ್ಲಿ ಆಟೋ ಸ್ಟ್ಯಾಂಡ್ ಅಂತ ಅನ್ಕೋತೀನಿ. ಇದು ಇಲ್ಲಿ ದೇವ್ರುಗಳನ್ನ ಇಟ್ಟಿದ್ದಾರೆ. ದೇವ್ರ ಪಕ್ಕದಲ್ಲಿ ಪುನೀತ್ ರಾಜ್ಕುಮಾರ್ ಫೋಟೋವನ್ನು ಇಟ್ಟಿದ್ರು. ಅದು ನನಗೆ ತುಂಬಾ ಇಷ್ಟ ಆಯಿತು. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಚಂಪಕಧಾಮ ಸ್ವಾಮಿಯ ಬ್ರಹ್ಮ ರಥೋತ್ಸವದ ನನಗೆ ತಿಳಿದಂತೆ ಎಲ್ಲ ವಿಚಾರಗಳನ್ನ ನಾನು ಈ ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸಿದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಕೊಡಿ, ಹಾಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಯಾರೆಲ್ಲ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ಕೊತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥದೇ ಮುಂದಿನ ವಿಡಿಯೋದೊಂದಿಗೆ ನಾನು ನಿಮ್ಮೊಂದಿಗೆ ಬರ್ತೀನಿ.